ಹಚ್ಚ ಬೆಂಕಿ ಕಮ್ಮಣ ಐತಿಹಾಸಿಕ ಏನು ಈ ಒಂದು GST ಸರಳೀಕರಣ ಇಡೀ ದೇಶ ಪ್ರಪಂಚ ಇವತ್ತು ಹೊಗಳ್ತಾ ಇದೆ. ಅಷ್ಟಾಕೆ ಮಾನ್ಯ ಸಿದ್ದರಾಮಯ್ಯನವರ ಇವತ್ತು ಈ ಒಂದು ಬಜೆಟ್ನ ಸ್ವಾಗತ ಮಾಡಿರೋದು. ಕೆಲವು ತಿಂಗಳಿಂದ ಈಚೆ ವಿರೋಧ ಮಾಡ್ತಾಯಿದ್ರು, ನಮ್ಗೆ 15,000 ಕೋಟಿ ಲಾಸ್ಟ್ ಆಗ್ತದೆ ಅಂತ. ಇನ್ನೊಂದು ಫ್ರೆಶ್ ವಿಷಯ ಏನಂದರೆ, ನಿನ್ನೆವರೆಗೂ ಟ್ರಂಪ್ ಅವರು ತುಂಬಾ ಬೈತಾಯಿದ್ರು, ಚೀನಾ ಭಾರತ ಒಂದಾಗ್ಬಿಟ್ರೆ ಏನಾಗ್ತದೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ವ್ಯಂಗ್ಯ ಆಡಿದರು. ಇವತ್ತು ಪೇಪರ್ಗಳು ಕೂಡ ಅದು ಬಂದಿದೆ. ಆದರೆ ಕೇವಲ 2 ಗಂಟೆ ಹಿಂದೆ ಇವತ್ತು ಟ್ರಂಪ್ ಅವರು ಒಂದು ಮಾಧ್ಯಮದ ಹೇಳಿಕೆ ಬಿಟ್ಟಿದ್ದಾರೆ. ಭಾರತ ಅಮೇರಿಕಾಗೆ ತುಂಬ ಒಳ್ಳೆ ಫ್ರೆಂಡು, ಭಾರತ ಅಮೇರಿಕಾ ಡೆವಲಪ್ಮೆಂಟ್ಸಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಭಾರತನ ಬಿಟ್ಟು ಅಮೇರಿಕಾ ಇಲ್ಲ ಅನ್ನೋ ಮಟ್ಟದಲ್ಲಿ ಅವ್ರ ಯಾಕಂದರೆ ಒಂದೊಂದು ನಿಮಿಷ ಅಂತಾರೆ. ಯಾಕಂದರೆ ಇವತ್ತು ಐತಿಹಾಸಿಕ ನಿರ್ಣಯ ಭಾರತ ದೇಶ ತಗೊಂಡಿರೋದು ಒಂದಾದರೆ ಇಡೀ ಪ್ರಪಂಚ ಇದನ್ನು ಸ್ವಾಗತಿಸ್ತಾ ಇದೆ. ಯಾಕಂದರೆ ಇವತ್ತು ಕೃಷಿ ಕ್ಷೇತ್ರ ಆಗ್ಬೋದು, ಮೆಡಿಕಲ್ ಆಗ್ಬೋದು, ವಿದ್ಯಾಭ್ಯಾಸದಲ್ಲಿ 0 ಮಟ್ಟದಲ್ಲಿ ಟ್ಯಾಕ್ಸ್ನ ವಿಧಿಸಿರೋದು ಎಲ್ಲರೂ ಸ್ವಾಗತ ಮಾಡ್ತಾರೆ, ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆ ನೋಡಿರ್ಬೋದು, 2017ರಲ್ಲಿ GST ಏನಿತ್ತು, ಪ್ರತಿ ಚಾಕ್ಲೇಟು, ತಿನಿಸುಗಳು ಎಲ್ಲರ ಮೇಲೂ ಕಾಂಗ್ರೆಸ್ ಅವಾಗ ಇದಿತ್ತು. 2017ರಿಂದ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 17ರಲ್ಲಿ GST ತೆರಿಗೆನ ಕಡಿಮೆ ಮಾಡ್ತಾ ಬಂತು. ಮತ್ತೆ ಈಗೇನಾಗಿದೆ, ಕಾಂಗ್ರೆಸ್ ಅವಧಿಯಲ್ಲಿ ಏನಾಗಿದೆ, ನೀವು ಚರ್ಚೆ ನೋಡಿದಾಗ ಗೊತ್ತಾಗದೆ ಎಷ್ಟು ಪದಾರ್ಥಗಳ ಮೇಲೆ, ಜನಪರ ಉಪಯೋಗದ ವಸ್ತುಗಳ ಮೇಲೆ ಎಷ್ಟು ಕಡಿಮೆ ಆಗಿದೆ ಅಂತ ಅವಲೋಕನ ಮಾಡಿದ್ರೆ ಗೊತ್ತಾಗ್ತದೆ. ಸೊ ಹಂಗಾಗಿ ಇವತ್ತು ಮಕ್ಕಳ ಮೇಲೆ ಕೂಡ ಕಾಂಗ್ರೆಸ್ಸು ಟ್ಯಾಕ್ಸ್ ಹಾಕಿತ್ತು, ಇವತ್ತು ಸಂಪೂರ್ಣವಾಗಿ 0 ಮಾಡಿದ್ದಾರೆ. ಕೃಷಿ ರೈತರು ಇವತ್ತು ಸಂಪೂರ್ಣವಾಗಿ ಪ್ರತಿಯೊಂದು ಇದ್ರ ಮೇಲೆ 0% ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ವಿದ್ಯಾಭ್ಯಾಸದ ಮೇಲೆ ಮತ್ತು ಎಲ್ಲದಕ್ಕಿಂತ ಹೆಚ್ಚು ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ 0 ಮಾಡಿದೆ. ಇದು ಪ್ರಪಂಚದಲ್ಲಿ 2 ದೇಶಗಳಲ್ಲಿ ಮಾತ್ರನೇ, ಭಾರತ ಬಿಟ್ಟರೆ ಇನ್ನೊಂದು ದೇಶ ಮಾತ್ರನೇ ಇಡೀ ಪ್ರಪಂಚದಲ್ಲಿ 0 ಇನ್ಶೂರೆನ್ಸ್ ಮೆಡಿಕಲ್ ಮಾಡಿರುವಂಥ ದೇಶ ಆಗ್ತದೆ. ಆ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರಿಗೆ ಸಲ್ತದೆ. ಸೊ ಹಂಗಾಗಿ ಇವತ್ತು ಇಡೀ ದೇಶ ಈ ಸಂಭ್ರಮಾಚರಣೆನ ಆಚರಿಸ್ತಾ ಇದೆ.